Hello everyone, I am Santosh. Today we are going to discuss the very important topic in DBMS, that is about data independence. Already ನಾವು ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಜಸ್ಟ್ ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ. ದೇರ್ ಆರ್ ತ್ರೀ ಲೆವೆಲ್ಸ್ ಆಫ್ schema architecture we have. One of them is external schema, conceptual schema. Next one is internal schema. ಎಕ್ಸ್ಟರ್ನಲ್ ಸ್ಕೀಮಾ ಅಂದ್ರೇನು, ಯೂಸರ್ಗೆ ಯಾವ ಥರ ಡೇಟಾಬೇಸ್ ವ್ಯೂ ಆಗುತ್ತೆ ಅನ್ನೋದಕ್ಕೆ ನಾವೇನಂತೀವಿ, ಎಕ್ಸ್ಟರ್ನಲ್ ಸ್ಕೀಮಾ ಅಂತೀವಿ. ಕಾನ್ಸೆಪ್ಚುಯಲ್ ಸ್ಕೀಮಾ ಅಂದ್ರೇನು, ಆ್ಯಕ್ಚುಲಿ ಹೌ ಇಟ್ ಈಸ್ ರಿಲೇಟೆಡ್, ವಾಟ್ ಆರ್ ದಿ ಡೇಟಾ ಇನ್ವಾಲ್ವ್ಡ್, ಏನೇನು ಡೇಟಾ ಸ್ಟೋರ್ ಮಾಡ್ತಾರೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಅಮಂಗ್ ದಿ ಡೇಟಾ, ಅದೆಲ್ಲ ಎಲ್ಲಿರುತ್ತೆ, ಕಾನ್ಸೆಪ್ಚುಯಲ್ ಲೆವೆಲಲ್ಲಿ. ಇಂಟರ್ನಲ್ ಸ್ಕೀಮಾ ಅಂದ್ರೇನು, ಆ್ಯಕ್ಚುಲಿ ಡೇಟಾ ಹೇಗೆ ಸ್ಟೋರ್ ಆಗಿದೆ, ಫಿಸಿಕಲಿ ಅದು ಎಲ್ಲಿ ಸ್ಟೋರ್ ಆಗಿದೆ ಅಥವಾ ಹೇಗೆ ಸ್ಟೋರ್ ಆಗಿದೆ ಅನ್ನೋದು ಇಂಟರ್ನಲ್ ಸ್ಕೀಮಾ. ಆರ್ ನೀವು ಇಲ್ಲಿ ನಾನು ಡಯಾಗ್ರಾಮೆಟಿಕ್ ಫಾರ್ಮಲ್ಲಿ ಒಂದು ಜನರಲ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಹೋಟೆಲಲ್ಲಿ ಯಾವುದೋ ಫುಡ್ ಐಟಮ್ ತಿಂತಾ ಇದ್ರಿ ಅಂತ ತಿಳ್ಕೊಳ್ಳಿ. ಫುಡ್ ಐಟಮ್ ಏನು ರೆಡಿ ಮಾಡಿ ಕೊಡ್ತಾರಲ್ಲ, ಅದು ನಿಮಗೆ ವ್ಯೂ ಲೆವೆಲ್, ದಟ್ ಈಸ್ ದ ಫೈನಲ್ ಪ್ರಾಡಕ್ಟ್. ಅದಕ್ಕೇನಂತಾರೆ, ವ್ಯೂ ಲೆವೆಲ್. ನೆಕ್ಸ್ಟ್, ಅದನ್ನು ಹೇಗೆ ಮಾಡಬೇಕು ಅನ್ನೋದು ಏನು ಪ್ರೊಸೀಜರ್ ಇರುತ್ತೋ, ಯಾವುದೋ ಒಂದು ಫುಡ್ ಐಟಮ್ ಅವ್ರು ತಯಾರಿಸ್ತಿರ್ತಾರೆ ಕಿಚನ್ನಲ್ಲಿ, ದ್ಯಾಟ್ ಪ್ರೊಸೀಜರ್ ಆರ್ ವಾಟ್ ಆರ್ ದಿ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ಈಸ್ ದಿ ರಿಲೇಷನ್ಶಿಪ್ ಅಮಂಗ್ ದಿ ಇಂಗ್ರೀಡಿಯೆಂಟ್ಸ್. ಆ ಫುಡ್ ಐಟಮ್ ತಯಾರಾಗಕ್ಕೆ ಏನೇನು ಐಟಮ್ಸ್ ಬೇಕು, ಆ ಐಟಮ್ಸ್ ನಡುವೆ ಏನೇನು ರಿಲೇಷನ್ಶಿಪ್ ಇದೆ, ದಟ್ ಈಸ್ ಕಾಲ್ಡ್ ಅಸ್ ಲಾಜಿಕಲ್ ಸ್ಕೀಮಾ ಅಥವಾ ಕಾನ್ಸೆಪ್ಚುಯಲ್ ಸ್ಕೀಮಾ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಲೆವೆಲ್ ಈಸ್ ಸ್ಟೋರೇಜ್. ಅಂದರೆ ಈ ಫುಡ್ ಐಟಮ್ಗಳು ಏನಿರ್ತಾವಲ್ಲ, ತಯಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವಲ್ಲ, ಅವು ಯಾವ್ಯಾವ ಡಬ್ಬಿಯಲ್ಲಿ ಯಾವ ಥರ ಸ್ಟೋರ್ ಇದೆ, ಡಬ್ಬಿಯಲ್ಲಿ ಸ್ಟೋರ್ ಇದೆನೋ ಅಥವಾ ಲಾರ್ಜ್ ಬಾಕ್ಸಲ್ಲಿ ಸ್ಟೋರ್ ಇದೆನೋ ಅಥವಾ ಕ್ಯಾನಲ್ಲಿ ಸ್ಟೋರ್ ಇದೆನೋ, ದ್ಯಾಟ್ ಕಮ್ಸ್ ಅಂಡರ್ ಸ್ಟೋರೇಜ್ ಡೀಟೇಲ್ಸ್. ಈಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಿರುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಡೇಟಾ ಇಂಡಿಪೆಂಡೆನ್ಸ್. ಡೇಟಾ ಇಂಡಿಪೆಂಡೆನ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಜಸ್ಟ್ ಒಂದು ಕ್ವಶನ್ ನಾನು ಮಾಡ್ತೀನಿ ಈಗ. ಇಫ್ ದ ವೇ ವಿ ಸ್ಟೋರ್ ಡೇಟಾ ಇನ್ಸೈಡ್ ದಿ ಸಿಸ್ಟಮ್ ಚೇಂಜಸ್, ಅಂದರೆ ನಾವು ಸ್ಟೋರ್ ಮಾಡೋ ಮೆಥಡ್ ಅಥವಾ ಒಂದು ಡಬ್ಬಿ ಬಿಟ್ಟು ಇನ್ನೊಂದು ಡಬ್ಬಿಯಲ್ಲಿ ಡೇಟಾ ಅಥವಾ ನಾವೇನಿಲ್ಲಿ ಪ್ರೊಸೀಜರ್ ಕೊಟ್ಟಿದ್ದೀನಲ್ಲ, ಫುಡ್ ಐಟಮ್ಸು ಇಂಗ್ರೀಡಿಯೆಂಟ್ಸ್ ಏನಿರ್ತಾವಲ್ಲ, ಒಂದು ಡಬ್ಬಿ ಬಿಟ್ಟು ಇನ್ನೊಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿದರೆ ಏನಾದರೂ ಅಪ್ಪರ್ ಲೆವೆಲ್ಗೆ ಎಫೆಕ್ಟ್ ಆಗುತ್ತಾ? ಪ್ರೊಸೀಜರಲ್ಲಿ ಏನು ಚೇಂಜಸ್ ಆಗುತ್ತೇನು? ಇಲ್ಲಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಫುಡ್ ಐಟಮ್ ಮಾಡೋಕ್ಕೆ ಸಾಸಿವೆ ಕಾಳು ಬೇಕಾಗಿದೆ. ಸಾಸಿವೆ ಕಾಳು ನಾನು ಏನು ಮಾಡಿದ್ದೆ, ಮೊದಲು ಸಣ್ಣ ಬಾಕ್ಸಲ್ಲಿ ಇಟ್ಟಿದ್ದೆ. ಈಗ ಅದನ್ನು ತೆಗೆದು ದೊಡ್ಡ ಬಾಕ್ಸಲ್ಲಿ ಹಾಕ್ತೀನಿ. ಅದರಿಂದ ಏನಾದರೂ ಆ ಫುಡ್ ಐಟಮ್ ಮಾಡೋ ಪ್ರೊಸೀಜರ್ ಚೇಂಜ್ ಆಗುತ್ತೇನು? ಇಲ್ಲ. ದಟ್ ಈಸ್ ಕಾಲ್ಡ್ ಇಂಡಿಪೆಂಡೆನ್ಸ್. ಇದಕ್ಕೇನಂತಾರೆ, ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಲೋವರ್ ಲೆವೆಲಲ್ಲಿ ಏನೇ ಚೇಂಜಸ್ ಮಾಡಿದರೂ ಅಪ್ಪರ್ ಲೆವೆಲಲ್ಲಿ ಇಫೆಕ್ಟ್ ಆಗೋದಿಲ್ಲ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಡೇಟಾಬೇಸ್ ಸಿಸ್ಟಮ್. ದಟ್ಸ್ ವೈ ವಿ ಹ್ಯಾವ್ ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್. ಆ ಥರ ಚೇಂಜ್ ಕೂಡ ಆಗಬಾರ್ದು. ಬಟ್ ಇವನ್ ಒಳಗಡೆ ಫುಡ್ ಐಟಮ್ಸ್, ಬೇರೆ ಬೇರೆ ಐಟಮ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ ಅವರು. ಅದರಿಂದ ಅಪ್ಪರ್ ಲೆವೆಲ್ಗೆ ಏನಾದರೂ ಇಫೆಕ್ಟ್ ಆಗುತ್ತಾ? ಇಲ್ಲ. ಇಟ್ ಈಸ್ ವಾಟ್ ಡೇಟಾ ಇಂಡಿಪೆಂಡೆನ್ಸ್. ಅದಕ್ಕೆ ನಾವು ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಡೇಟಾ ಇಂಡಿಪೆಂಡೆನ್ಸ್ ಮೀನ್ಸ್ ದ ಎಬಿಲಿಟಿ ಟು ಚೇಂಜ್ ದ ಸ್ಕೀಮಾ at one level of the database without changing the schema at the next higher levels. ಅಂದರೆ ಲೋವರ್ ಲೆವೆಲಲ್ಲಿ ಏನೇ ಚೇಂಜಸ್ ಆದರೂ ಹೈಯರ್ ಲೆವೆಲಲ್ಲಿ ಇಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಏನಂತಾರೆ, ಡೇಟಾ ಇಂಡಿಪೆಂಡೆನ್ಸ್. ಫಾರ್ ಎಕ್ಸಾಂಪಲ್, ನಾನು ಡೇಟಾ ಸ್ಟೋರ್ ಮಾಡೋದು ಯಾವುದೋ ಡ್ರೈವ್ ಬಿಟ್ಟು ಇನ್ನೊಂದು ಡ್ರೈವಲ್ಲಿ ಚೇಂಜಸ್ ಮಾಡಿದರೆ ವೆದರ್ ಇಟ್ ವಿಲ್ ಚೇಂಜ್, ವೆದರ್ ಪ್ರೋಗ್ರಾಮ್ಗೆ ಅದು ಇಫೆಕ್ಟ್ ಆಗುತ್ತಾ? ಇಲ್ಲಲ್ಲ. ಫಾರ್ ಎಕ್ಸಾಂಪಲ್, ಫೇಸ್ಬುಕ್ದವರು ನಾಳೆ ಸರ್ವರನ್ನು ಚೇಂಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದರಿಂದ ನೀವು ಫೇಸ್ಬುಕ್ ಅಪ್ಲಿಕೇಶನ್ಗೆ ಏನಾದರೂ ಇಫೆಕ್ಟ್ ಆಗುತ್ತಾ? ಇಲ್ಲ. ದಟ್ ಈಸ್ ವಾಟ್ ಡೇಟಾ ಇಂಡಿಪೆಂಡೆನ್ಸ್. ಓಕೆ, ಲೆಟ್ ಅಸ್ ಡಿಫೈನ್ ದ ಡೇಟಾ ಇಂಡಿಪೆಂಡೆನ್ಸ್. Data independence means the ability
the ability to change the schema at one level of the database, at one level of the database system without changing the schema, without changing the schema at the next higher levels, at the next higher levels. This is what data independence. It means the user applications don't need to be modified if the data storage details are changed. ಅಂದ್ರೆ ಡೇಟಾ ಸ್ಟೋರೇಜ್ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಡೈಲಿ ರೀಲ್ಸ್ ನೋಡ್ತಾ ಇರ್ತೀರಿ ಇನ್ಸ್ಟಾಗ್ರಾಮಲ್ಲಿ. ನಾಳೆ ಇನ್ಸ್ಟಾಗ್ರಾಮ್ದವ್ರು ಏನು ಮಾಡ್ಬೋದು, ಓಲ್ಡರ್ ಸರ್ವರಲ್ಲಿರೋ ಡೇಟಾನ ನ್ಯೂವರ್ ಫಾಸ್ಟರ್ ಸರ್ವರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಅದರಿಂದ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನಾವು ಏನು ನೋಡ್ತಿರ್ತೀವಲ್ಲ ಅದಕ್ಕೆ ಏನಾದರೂ ಇಫೆಕ್ಟ್ ಆಗುತ್ತಾ? ಇಲ್ಲ. ಮೀನ್ಸ್ ಲೋವರ್ ಲೆವೆಲಲ್ಲಿ ಏನೇ ಚೇಂಜಸ್ ಆದರೂ ಅಪ್ಪರ್ ಲೆವೆಲಲ್ಲಿ ಇಫೆಕ್ಟ್ ಆಗೋದಿಲ್ಲ. ದಟ್ ಈಸ್ ವಾಟ್ ಡೇಟಾ ಇಂಡಿಪೆಂಡೆನ್ಸ್. ಇಟ್ ಮೀನ್ಸ್ ಐ ವಿಲ್ ರೈಟ್, ಇಟ್ ಮೀನ್ಸ್ the user applications don't need to be modified if the data storage details are changed. If the data storage details are changed. This is what data independence, and it can be achieved in two levels. It can be achieved in two levels. ಎರಡು ಲೆವೆಲಲ್ಲಿ ಡೇಟಾ ಇಂಡಿಪೆಂಡೆನ್ಸ್ ಅನ್ನ ಅಚೀವ್ ಮಾಡಬಹುದು. ವಾಟ್ ಆರ್ ದೋಸ್? ಓಕೆ, ಐ ವಿಲ್ ರೈಟ್. ಅಥವಾ ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್ ಅಂತಾನು ನೀವು ತಿಳ್ಕೋಬಹುದು. ಐ ವಿಲ್ ರೈಟ್ ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್. ಅಂದರೆ ಡೇಟಾ ಇಂಡಿಪೆಂಡೆನ್ಸ್ ಅನ್ನ ಎರಡು ಲೆವೆಲಲ್ಲಿ ನಾವು ಅಚೀವ್ ಮಾಡ್ಬೋದು. ಅದಕ್ಕೇನಂತಾರೆ, ದೇ ಆರ್ ಗಿವಿಂಗ್ ಇಟ್ ಆಸ್ ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್. ಹಂಗಂದ್ರೆ ಫಸ್ಟ್ ಟೈಪ್ ಯಾವುದು? ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ನೀವು 3 ಸ್ಕೀಮಾ ಡಯಾಗ್ರಾಮ್ ನೋಡಿದರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೇನು? ಈ ಲಾಜಿಕಲ್ ಲೆವೆಲಲ್ಲಿ ಅಂದರೆ ಕಾನ್ಸೆಪ್ಚುವಲ್ ಲೆವೆಲಲ್ಲಿ, ಮೀನ್ಸ್ ದಿಸ್ ಲೆವೆಲ್, ಸೆಕೆಂಡ್ ಲೆವೆಲ್ ಇದೆಯಲ್ಲ, ಇಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅಪ್ಪರ್ ಲೆವೆಲ್ಗೆ ಇಫೆಕ್ಟ್ ಆಗೋದಿಲ್ಲ. ಈ ಲೆವೆಲಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅಪ್ಪರ್ ಲೆವೆಲ್ಗೆ ಇಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಅವ್ರು ಏನಂತಾರೆ, ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಹಾಗಂದ್ರೆ ಒಂದು ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮೊದಲೇ ಹೇಳಿದ್ದೆ, ಅವರು ಹೋಟೆಲಲ್ಲಿ ಒಂದು ಯಾವುದೋ ಬೇರೆ ಐಟಮನ್ನು ತಯಾರು ಮಾಡ್ತಿರ್ತಾರೆ. ಅದರಿಂದ ನೀವು ಆ್ಯಕ್ಚುಲಿ ಏನೋ ಬೇರೆ ಯಾವುದೋ ಫುಡ್ ತಿಂತಿರ್ತೀರ, ಅದಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ಇಲ್ಲಲ್ಲ. ಪ್ರೊಸೀಜರ್ ಈಸ್ ಪ್ರೊಸೀಜರ್. ಅದರಿಂದ ಅಪ್ಪರ್ ಲೆವೆಲ್ಗೆ ಏನೂ ಇಫೆಕ್ಟ್ ಆಗೋದಿಲ್ಲ. ರೈಟ್, ಎಬಿಲಿಟಿ ಟು ಚೇಂಜ್ ದ ಕಾನ್ಸೆಪ್ಚುವಲ್ ಸ್ಕೀಮಾ. ability to change the conceptual schema without changing the external schema. Without changing the external schema or application programs. ಅಂದರೆ ಅಪ್ಲಿಕೇಶನ್ಸ್ ನಾವೇನು ಯೂಸ್ ಮಾಡ್ತಾ ಇರ್ತೀವಿ ಅದಂತೂ ಚೇಂಜ್ ಆಗೋದಿಲ್ಲ. ಅಥವಾ ನೀವು ಹೆಂಗೆ ಅನ್ಬೋದು ಇದನ್ನ, ಇಟ್ ಅಲೋಸ್ ಚೇಂಜಸ್ ಇನ್ ದ ಕಾನ್ಸೆಪ್ಚುವಲ್ ಸ್ಕೀಮಾ ವಿದೌಟ್ ಅಫೆಕ್ಟಿಂಗ್ ಎಕ್ಸ್ಟರ್ನಲ್ ಸ್ಕೀಮಾ.
ಕಾನ್ಸೆಪ್ಚುವಲ್ ಸ್ಕೀಮಾನಲ್ಲಿ ಈಸಿಯಾಗಿ ನೀವು ಎಡಿಟ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಮಾಡಿದರೂ ಕೂಡ ಎಕ್ಸ್ಟರ್ನಲ್ ಸ್ಕೀಮಾಗೆ ಅದು ಇಫೆಕ್ಟ್ ಆಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ನಾವು ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ ಡೇ ಟು ಡೇ ಸಮ್ ಕ್ಯಾಟಗರೀಸ್ ಆ್ಯಡ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳೋಣ. ನ್ಯೂ ಕ್ಯಾಟಗರೀಸ್ ಅವ್ರು ಆ್ಯಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಕ್ಯಾಟಗರಿ ಇಲ್ಲ ಅಂತ ತಿಳ್ಕೊಳ್ಳಿ. ಮೊದಲು ಅವ್ರೀಗ ಎಲೆಕ್ಟ್ರಾನಿಕ್ಸ್ ಅನ್ನೋ ಕ್ಯಾಟಗರಿ ಆ್ಯಡ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದರಿಂದ ಅಮೆಝಾನ್ ಅಪ್ಲಿಕೇಶನ್ಗೆ ಏನಾದರೂ ಇಫೆಕ್ಟ್ ಆಗುತ್ತಾ? ನೀವು ಬೇರೆ ಯಾವುದೋ ಪ್ರಾಡಕ್ಟನ್ನು ಆರ್ಡರ್ ಮಾಡ್ತಿರ್ತೀರಿ, ಅಲ್ಲಿ ಏನಾದರೂ ನಿಮಗೆ ಇಫೆಕ್ಟ್ ಆಗುತ್ತಾ? ನೋ. ದಟ್ ಈಸ್ ವಾಟ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಅಂದರೆ ಅವರು ಲಾಜಿಕಲ್ ಸ್ಟ್ರಕ್ಚರನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ನಿಮಗೆ ವ್ಯೂವರ್ಸಿಗೆ ಅದು ಇಫೆಕ್ಟ್ ಆಗ್ತಿಲ್ಲ. ಅಥವಾ ಯೂಟ್ಯೂಬಲ್ಲಿ ಸೋ ಮೆನಿ ಡೇಟಾ ವಿಲ್ ಬಿ, ಅಥವಾ ಡೇ ಟು ಡೇ ಸೋ ಮೆನಿ ವಿಡಿಯೋಸ್ ವಿಲ್ ಬಿ ಅಪ್ಲೋಡ್ ಆಗ್ತಾನೆ ಇರ್ತವೆ ವಿಡಿಯೋಸ್. ಲಾಜಿಕಲ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾನೆ ಇರುತ್ತೆ. ಅಥವಾ ವಿಡಿಯೋ ಅಪ್ಲೋಡ್ ಮಾಡೋ ಮೆಥಡ್ ಕೂಡ ಚೇಂಜ್ ಆಗ್ತಿರ್ಬೋದು. ಅದರಿಂದ ಏನಾದರೂ ನಾನು ಯಾವುದೋ ಒಂದು ಮೂವಿ ಟ್ರೇಲರಿಗೆ ನೋಡ್ತಾ ಇರ್ತೀನಿ, ಅದಕ್ಕೆ ಏನಾದರೂ ಇಫೆಕ್ಟ್ ಆಗುತ್ತಾ? ಇಲ್ಲ. ದಟ್ ಈಸ್ ವಾಟ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಆರ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಆ್ಯಡಿಂಗ್ ಎ ನ್ಯೂ ಎಟ್ರಿಬ್ಯೂಟ್. ಅಥವಾ ಅಮೆಝಾನ್, ರೈಟ್, ಅಮೆಝಾನ್ wants to add new category ಅಮೆಝಾನ್ ಅಲ್ಲಿ ಒಂದು ಹೊಸದು ಯಾವುದೋ ಕ್ಯಾಟಗರಿ ಅವರು ಆ್ಯಡ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಕ್ಯಾಟಗರಿ ಆಫ್ ದಿ ಪ್ರಾಡಕ್ಟ್ಸ್. ಅದರಿಂದ ಏನಾದರೂ ಅಪ್ಲಿಕೇಶನಲ್ಲಿ ನೀವೇನು ನೋಡ್ತಿರ್ತೀರ ಆಲ್ರೆಡಿ, ಅದಕ್ಕೆ ಏನಾದರೂ ಇಫೆಕ್ಟ್ ಆಗುತ್ತಾ? ಇಲ್ಲ. ದೆನ್ this will not impact ಅಥವಾ will not affect users ordering the products. ಯಾರೋ ಈಗ ಪ್ರಾಡಕ್ಟ್ ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಮೆಝಾನ್ ಅಲ್ಲಿ ಲಾಜಿಕಲ್ ಸ್ಟ್ರಕ್ಚರ್ ಚೇಂಜ್ ಮಾಡ್ತಾ ಇದೆ, ಹೊಸದಾಗಿ ಏನೋ ಒಂದು ಕ್ಯಾಟಗರಿ ಆ್ಯಡ್ ಮಾಡ್ತಾ ಇದ್ದಾರೆ ಅವರು. ಅದರಿಂದ ನಾನೇನು ಆರ್ಡರ್ ಮಾಡ್ತಿರ್ತೀನಿ ಪ್ರಾಡಕ್ಟ್, ಆ ಸೆಕ್ಷನ್ನಲ್ಲಿ ಅಥವಾ ಯಾವುದೋ ಒಂದು ಪ್ರಾಡಕ್ಟನ್ನು ವ್ಯೂ ಮಾಡ್ತಿರ್ತೀನಿ ಎಕ್ಸ್ಟರ್ನಲ್ ಸ್ಕೀಮಾ ಯೂಸ್ ಮಾಡಿಕೊಂಡು, ಅದಕ್ಕೇನೂ ಇಫೆಕ್ಟ್ ಆಗೋದಿಲ್ಲ. ದಿಸ್ ಈಸ್ ವಾಟ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಚೀವ್ ದಿಸ್, ಬಿಕಾಸ್ ಎಕ್ಸ್ಟರ್ನಲ್ ಆ್ಯಪಲ್ಲಿ ಚೇಂಜಸ್ ಆಗದೇ ಇರೋ ಥರ ಲಾಜಿಕಲ್ ಸ್ಟ್ರಕ್ಚರನ್ನು ಚೇಂಜ್ ಮಾಡೋದು ವೆರಿ ಡಿಫಿಕಲ್ಟ್ ಟಾಸ್ಕ್. ಸ್ಟಿಲ್ ದೇ ಆರ್ ಡೂಯಿಂಗ್ ಇಟ್. ದಟ್ ಈಸ್ ವಾಟ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ನೆಕ್ಸ್ಟ್, ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ವಾಟ್ ಈಸ್ ದಿಸ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದರೆ ಏನು ಅಂತ ನೋಡೋಣ. ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಮೀನ್ಸ್ ಇನ್ ದ ಸೇಮ್ ವೇ. ಇಲ್ಲಿ ನೋಡಿ, ಫಸ್ಟ್ ಇನ್ನರ್ ಲೆವೆಲ್ ಇದೆಯಲ್ಲ, ಅದ್ಯಾವುದು ಇಂಟರ್ನಲ್ ಸ್ಕೀಮಾ. ಇಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅಪ್ಪರ್ ಲೆವೆಲ್ಗೆ ಮೀನ್ಸ್ ಕಾನ್ಸೆಪ್ಚುವಲ್ ಸ್ಕೀಮಾಗೆ ಏನೂ ಇಫೆಕ್ಟ್ ಆಗೋದಿಲ್ಲ. ದಟ್ ಈಸ್ ವಾಟ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ನಾನು ಮೊದಲೇ ಹೇಳಿದ್ದೆ, ಫಾರ್ ಎಕ್ಸಾಂಪಲ್ ನನಗೆ ಅಡುಗೆ ಮಾಡೋಕ್ಕೆ ಅವರಿಗೆ ಹೋಟೆಲಲ್ಲಿ ಸಾಸಿವೆ ಬೇಕಾಗಿದೆ. ಆ ಸಾಸಿವೆನ ಮೊದಲು ಸಣ್ಣ ಡಬ್ಬಿಯಲ್ಲಿ ಇಡ್ತಿದ್ರು ಅವರು, ಈಗ ಅವರು ದೊಡ್ಡ ಡಬ್ಬಿಯಲ್ಲಿ ಹಾಕಿಡ್ತಾ ಇದ್ದಾರೆ. ಅದರಿಂದ ಏನಾದರೂ ಪ್ರೊಸೀಜರಲ್ಲಿ ಚೇಂಜಸ್ ಆಗುತ್ತಾ ಫುಡ್ ಐಟಮ್ ಮಾಡೋದು? ಇಲ್ಲ. ದಟ್ ಈಸ್ ವಾಟ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಮೀನ್ಸ್. ಸ್ಟೋರೇಜ್ ಲೆವೆಲಲ್ಲಿ ಏನೇ ಚೇಂಜಸ್ ಆದರೂ ಕೂಡ ಅಪ್ಪರ್ ಲೆವೆಲಲ್ಲಿ ಪ್ರೊಸೀಜರ್ ಲೆವೆಲಲ್ಲಿ ಅದು ಇಫೆಕ್ಟ್ ಆಗೋದಿಲ್ಲ. ಓಕೆ, ರೈಟ್. ಎಬಿಲಿಟಿ ಟು ಚೇಂಜ್ ದ ಇಂಟರ್ನಲ್ ಸ್ಕೀಮಾ ಅಂದರೆ ಸ್ಟೋರೇಜ್ ಡೀಟೇಲ್ಸ್ ವಿದೌಟ್ ಅಫೆಕ್ಟಿಂಗ್
ವಿದೌಟ್ ಅಫೆಕ್ಟಿಂಗ್ ಅಥವಾ ವಿದೌಟ್ ಚೇಂಜಿಂಗ್ ದಿ ಕಾನ್ಸೆಪ್ಚುವಲ್ ಸ್ಕೀಮಾ. The conceptual schema. This is what physical data independence. ಇದಕ್ಕೆ ಏನಂತಾರೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಹಂಗಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಅಮೆಜಾನ್ ಮೂವ್ಸ್ ಆಲ್ ಇಟ್ಸ್ ಪ್ರಾಡಕ್ಟ್ ಡೇಟಾಬೇಸ್ ಫ್ರಮ್ ಒನ್ ಸರ್ವರ್ ಟು ಅನದರ್ ಸರ್ವರ್. ಅದರಿಂದ ಏನಾದರೂ ಆ್ಯಪಲ್ಲಿ ಅಥವಾ ಯೂಸರ್ ಲೆವೆಲಲ್ಲಿ ಅಥವಾ ಇವನ್ ಲಾಜಿಕಲ್ ಸ್ಟ್ರಕ್ಚರಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಇಲ್ಲ. ದಟ್ ಈಸ್ ವಾಟ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ರೈಟ್? Amazon wants to move all the data ಅಥವಾ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಡೇಟಾ from one server to another server, one server to the faster server. ಅವಾಗ ಏನಾದರೂ ಇಫೆಕ್ಟ್ ಆಗುತ್ತಾ ಅಪ್ಪರ್ ಲೆವೆಲಲ್ಲಿ? ಇಲ್ಲ. ದೆನ್ ಆಲ್ಸೋ ದ ಆ್ಯಪ್ ವರ್ಕ್ಸ್ ಪರ್ಫೆಕ್ಟ್ಲಿ. ದ ಆ್ಯಪ್ ವರ್ಕ್ಸ್ perfectly means still customers can order the products, still customers can search or view products, even purchase products. ಅಲ್ಲಿ ಚೇಂಜಸ್ ಆಗ್ತಾ ಇದ್ರು ಸ್ಟಿಲ್ ಕಸ್ಟಮರ್ಸ್ ಸರ್ಚ್ ಮಾಡ್ಬೋದು, ವ್ಯೂ ಮಾಡ್ಬೋದು ಆ್ಯಂಡ್ ಪರ್ಚೇಸ್ ದಿ ಪ್ರಾಡಕ್ಟ್ಸ್, ಆರ್ಡರ್ ಕೂಡ ಮಾಡ್ಬೋದು. ಅಂದರೆ ಆ ಲಾಜಿಕಲ್ ಲೆವೆಲಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಆ್ಯಂಡ್ ಡೇಟಾ ಇಂಡಿಪೆಂಡೆನ್ಸ್ ಈಸ್ ದಿ ಮೇನ್ ಗೋಲ್ ಆಫ್ 3 ಸ್ಕೀಮಾ ಆರ್ಕಿಟೆಕ್ಚರ್. ಇದನ್ನು 3 ಸ್ಕೀಮಾ ಆರ್ಕಿಟೆಕ್ಚರಲ್ಲಿ ಯಾಕೆ ಇದನ್ನ ಯೂಸ್ ಮಾಡ್ತಾರಂದರೆ ಅವರು ಟು ಅಚೀವ್ ಡೇಟಾ ಅಬ್ಸ್ಟ್ರಾಕ್ಷನ್ ಆ್ಯಸ್ ವೆಲ್ ಆಸ್ ಡೇಟಾ ಇಂಡಿಪೆಂಡೆನ್ಸ್. ಈ ಥರ 3 ಸ್ಕೀಮಾ ಆರ್ಕಿಟೆಕ್ಚರ್ ಇರಲಿಲ್ಲ ಅಂದರೆ ಡೇಟಾ ಇಂಡಿಪೆಂಡೆನ್ಸ್ ಕೂಡ ಅಚೀವ್ ಮಾಡೋಕ್ಕಾಗೋದಿಲ್ಲ, ಇವನ್ ಡೇಟಾ ಅಬ್ಸ್ಟ್ರಾಕ್ಷನ್ ಕೂಡ ಅಚೀವ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ವೈ ದಿಸ್ ಈಸ್ ರಿಕ್ವೈರ್ಡ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯು ಇನ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆ್ಯಂಡ್ ಯು ಕ್ಯಾನ್ ಈಸಿಲಿ ರೈಟ್ ಇಟ್. ಓಕೆ? If you have any doubts, you can comment. And if you are new to the channel, please subscribe and share the video. Thank you.